ಆಗುತ್ತೆ, ಅದಕ್ಕೋಸ್ಕರ. ಅಣ್ಣ ಇದೇ ಊರಲ್ಲ ನೀವು? ಯಾಕಪ್ಪ? ಅಲ್ಲ ರೋಡ್ ಹಿಂಗೈತಲ್ಲ ಅಣ್ಣ, ಅದಕ್ಕೆ. ನಿಮ್ಮನ್ನೇ ಅಟ್ಯಾಕ್ ಮಾಡ್ತೀನಿ. ನನ್ನ ಎಂತ ಅಟ್ಯಾಕ್ ಮಾಡ್ತಾವೆ? ಮಂಗಿದಂಗೆ ಇದ್ದೀನಿ, ನಿನ್ನ ಅಟ್ಯಾಕ್ ಮಾಡ್ತಾವೆ, ನನ್ನ ಅಲ್ಲ. ಅದಕ್ಕೆ ಮಂಗಲ್ಲ ನಾನು. ರವಿ ಕಾಣದ್ದನ್ನು ಕವಿ ಕಂಡ ಅಂತೇಳಿ, ಅಂದರೆ ಸೂರ್ಯನೇ ನೋಡೋಕ್ಕಾಗದೆ ಹೋದದನ್ನ ಕವಿ ನೋಡ್ತಾನೆ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ನಾನು ಮನಸ್ಸು ತುಂಬ ದಿನ ಆಗಿತ್ತು, ಎಲ್ಲೋ ಔಟ್ಸೈಡ್ ಹೊರಗಡೆ ಹೋಗಿದೆ. ಇವತ್ತು ಟ್ರಾವೆಲ್ ಮಾಡೋಣ ಅಂತ ಇದ್ದೀವಿ. ಈ ವಿಡಿಯೋ ಹೆಂಗಿರುತ್ತೆ ಏನು ಅಂತ ಹೇಳಿ ಕೊನೆ ತನಕ ನೋಡ್ರಿ. ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ನಾನು ಅಲ್ಲಿ ಹೋದ ತಕ್ಷಣ ಹೇಳ್ತೀನಿ, ಯಾಕಂದರೆ ಇಲ್ಲೇ ಹೇಳಿದ್ರೆ ನೀವು ವಿಡಿಯೋ ನೋಡಲ್ಲ, ಅದಕ್ಕೋಸ್ಕರ. ಸರಿನಾ ಗೈಸ್? ಇವಾಗ ರೆಡಿ ಆದಮೇಲೆ ನಾವು ಈ ಥರ ಕಾಣಿಸ್ತಾ ಇದ್ದೀವಿ ನೋಡ್ರಿ. ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ ಸುಮಾರು 10 ಗಂಟೆ ಆಗ್ತಾ ಬಂತು. ನಾವು ಹೊರಡೋದೇ ಲೇಟು, ಇಲ್ಲಿಂದ ಸುಮಾರು ದೂರ ಇದೆ. ಎಲ್ಲಿ ಪ್ಲೇಸ್ ಅಂತ ಹೇಳಿ ಹೋಗ್ತಾ ನೋಡೋಣ, ಆಯಿತಾ? ಚೆನ್ನಾಗಿರುತ್ತೆ. ಸುಮಾರು ಇವಾಗ ಎಷ್ಟು ತಿಂಗಳುಗಳೇ ಆಗಿತ್ತಲ್ಲ ಪಾಪ, ನಾವು ಹೊರಗಡೆ ಎಲ್ಲೂ ಹೋಗದೆ ತುಂಬ ತಿಂಗಳುಗಳೇ ಆಗಿತ್ತು. ಇವಾಗ ಹೋಗೋಣ, ಹೋಗಲೇ ಇಲ್ಲ. ಇವತ್ತೊಂದು ಬೆಟ್ಟ ಹತ್ತೋಣ ಅಂತ ಹೇಳಿ, ಯಾವ ಬೆಟ್ಟ ಏನು ಅಂತ ಹೇಳ್ತೀನಿ. ನಾವಿವಾಗ ಎಲ್ಲಿ ರೋಡ್ ಇದೆ ಅಲ್ಲಿವರೆಗೂ ಬಂದ್ವಿ, ಆಯಿತಾ? ಬಂದು ಮ್ಯಾಪ್ ತೋರಿಸು ಒಂದ್ಸಲ. ಮ್ಯಾಪು ಹಿಂಗೆ ತೋರಿಸ್ತಾ ಇದೆ ರೋಡು. ಇಲ್ಲಿ ಎದುರುಗಡೆ ರೋಡ್ ತೋರಿಸ್ತೀನಿ ನೋಡಿ. ಅಲ್ಲಿ ಹೋಗೋದಕ್ಕೆ ಕಷ್ಟ ಇದೆ, ಆಮೇಲೆ ಹೋಗುತ್ತಾ ಇಲ್ಲೋ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಮ್ಯಾಪ್ ಇಲ್ಲೇ ಕರ್ಕೊಬಂತು, ಜನರು ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿರಿ. ನಾವು ಇಲ್ಲರ್ಸಿ ಹೋಗ್ಬೇಕಂತೆ. ಸುತ್ತ ಎಲ್ಲ ಹೆಂಗಿದೆ ನೋಡಿರಿ, ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ. ಈ ಕಡೆ ಸೈಡು ದಾಬಾಸ್ಪೇಟೆಗೆ ಆ ಕಡೆ ಹೋಗೋದು, ತುಮಕೂರಿಗೆ ಈ ಕಡೆ ಹೋಗೋ ರೋಡ್ ಇದೆ. ಬಟ್ ಇಲ್ಲಿ ನೀರಿದೆ ನೋಡಿ, ಫುಲ್ ನೀರು ತುಂಬ್ಕೊಂಡಿದೆ. ಬೈಕ್ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ. ಟ್ರೈ ಒಂದು ಸಲ ಮಾಡೋಣ, ಹೋಗೋಕ್ಕಾದ್ರೆ ಹೋಗೋಣ, ಇಲ್ಲಾಂದರೆ ವಾಪಸ್ ಹೋಗೋಣ ಅಷ್ಟೇ. ಸ್ನೇಹಿತರೆ ಇವಾಗ ಜಸ್ಟ್ ಇದನ್ನು ಹೆಂಗೋ ದಾಟಿಸ್ಕೊಂಬಂದು ಎದುರಿಗೆ ನೋಡಿದ್ರೆ ಈ ಥರ ಐತಿ, ಹಿಂಗಾರ್ಸ್ ಹೋಗ್ಬೇಕಂತೆ. ಈ ಕಡೆ ನೋಡಿದ್ರೆ ಈ ಕಡೆ ಈ ಥರ ರೋಡ್ ಇದೆ, ಈ ಕಡೆ ಈ ಥರ ರೋಡ್ ಇದೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಏನು ಅಂತ ಹೇಳಿ, ಅಷ್ಟ್ರ ಮೇಲೆ ನೋಡೋಣ. ಹಾಂ, ಇವಾಗ ಅಷ್ಟು ಒಳ್ಳೆ ಒಂದು ಪ್ರೇಕ್ಷಣೀಯ ಸ್ಥಳ ಅದು, ಟೂರಿಸ್ಟ್ ಎಲ್ಲ ಹೋಗೋದು. ಹೌದು. ಅಂತ ಸ್ಥಳಕ್ಕೆ ಒಂದು ನೆಟ್ಟಗಿರೋ ರೋಡ್ ಇಲ್ಲ. ಇಂಥ ರೋಡಲ್ಲಿ ಇದ್ರೆ ಹೆಂಗ್ ಹೋಗ್ತಾರಪ್ಪ ಜನ? ಅಥವಾ ನಾವು ರೋಡ್ ಮಿಸ್ ಮಾಡ್ಕೊಂಡಿದೀವ, ಅಥವಾ ಗೂಗಲ್ ಮ್ಯಾಪ್ ಏನಾದ್ರು ತಪ್ಪು ತೋರಿಸ್ತೈತಾ ಏನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಜನರು ಕೂಡ ಇದೇ ದಾರಿನೇ ಹೇಳಿದ್ರು. ಬನ್ನಿ ಅದು ಯಾವ ಜಾಗ ಏನು ಅಂತ ನೋಡೇ ಬಿಡೋಣ, ಆಮೇಲೆ ಮಾತಾಡೋಣ. ಸ್ನೇಹಿತರೆ ಮ್ಯಾಪ್ ಏನು ಹೇಳ್ತು ಆ ಲೊಕೇಶನ್ಗೆ ನಾವು ಇವಾಗ ಬಂದಿದ್ದೀವಿ, ಸರಿನಾ? ಬಂದು ಸುತ್ತಮುತ್ತ ಎಲ್ಲ ನೋಡ್ಕೊಳ್ರಿ, ಏನೇನೂ ಇಲ್ಲ, ಯಾರ್ಯಾರೂ ಇಲ್ಲ. ಅಲ್ಲೊಂದು ಬೈಕ್ ನಿಂತಿದೆ, ಈ ಕಡೆ ಒಂದು ಬೈಕ್ ನಿಂತಿದೆ, ಅಷ್ಟು ಬಿಟ್ಟರೆ ಮತ್ತು ಯಾರೂ ಇಲ್ಲಪ್ಪ. ಅವ್ರು ಹೇಳಿದರೆ ಇಲ್ಲಿ ಜನ ಸಾಗರನೇ ತುಂಬಿರುತ್ತೆ ಅಂತ ಹೇಳಿದ್ರು. ನೋಡೋಣ ಇರ್ರಿ ಒಂದು ಸೆಕೆಂಡ್. ನಮ್ಮಿಬ್ರನ್ನ ಬಿಟ್ಟರೆ ಅದೊಂದು ನಾಯಿ ಇದೆ, ಒಂದು ಬೈಕ್ ಇದೆ. ಈ ಕಡೆ ಸೈಡ್ ಇಲ್ಲೊಂದು ಬೈಕ್ ಇದೆ. ಅಷ್ಟು ಬಿಟ್ಟರೆ ಸುತ್ತಮುತ್ತ ಯಾರೂ ಇಲ್ಲ ಗುರು. ಇದೊಂದು ಟ್ಯಾಂಕ್ ಇದೆ, ಅದು ಬಿಟ್ಟರೆ ಏನೂ ಇಲ್ಲ, ಇಲ್ಲಿ ಏನೇನೂ ಇಲ್ಲಪ್ಪ. ಹಾಂ, ಈ ಮ್ಯಾಪು ಈ ಥರ ತೋರಿಸ್ಕೊಂಬಂದರೆ ಮ್ಯಾಪ್ ಕತೆ ಕಾಂಗ್ರೆಸ್ ಆಗೈತಿ. ನಾವು ನೋಡೋಕೆ ಬಂದಿದ್ದು ಬೆಟ್ಟ ಇದೆ, ಬಟ್ ಹೋಗೋದಕ್ಕೆ ದಾರಿ ಗೊತ್ತಾಗಿಲ್ಲ. 1ನೇ ಪಾಯಿಂಟು. 2ನೇದು ಇಬ್ಬರೇ ಇದ್ದೀವಿ, ಜನ ಜಾಸ್ತಿ ಇಲ್ಲ. ಜನ ಜಾಸ್ತಿ ಇಲ್ಲದೇ ಇರೋ ಕಡೆ ಹೋಗಬಾರ್ದು, ಅದಕ್ಕೋಸ್ಕರ ವಾಪಸ್ಸು ಹೋಗ್ತಾಯಿದ್ದೀವಿ. ಇಲ್ಲಲ್ಲ, ಈ ಕಡೆಯಿಂದ ಒಳಗಡೆ ಒಂದು ಹೋಗಿ ಬಂದ್ವಿ, ಆ ಕಡೆಯಿಂದ ಹೋಗಿ ಹಿಂಗೆ ಬಂದ್ವಿ. ಯಾಕಂದರೆ ವಾಪಸ್ ಇದೇ ರೋಡ್ ನಮಗೆ ಸಿಕ್ಕಿದ್ದು. ವರ್ಸ್ಟೆಸ್ಟ್ ರೋಡ್ ಎವರು, ಯಾಕಂದರೆ ಹಂಗಾಗೈತೆ ಪಾಪ. ನಾವೊಬ್ಬರೇ ಅಂತ ಅಲ್ಲ, ಈ ಹಳ್ಳಿ ಜನ ಎಲ್ಲ ಹೆಂಗೆ ಹೋಗ್ತಾರೆ ಏನಪ್ಪ ಇಲ್ಲಿ, ಎಷ್ಟು ಕಷ್ಟ. ಹಾಂ, ಒಂದು ಹಳ್ಳಿ ಐತೆ, ಆ ಬೆಟ್ಟ ತೋರಿಸಿದ್ನಲ್ಲ, ಬೆಟ್ಟನೂ ಇದೆ, ಅಲ್ಲಿಂದ ಕಾಣಿಸುತ್ತೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬೆಟ್ಟ. ಬರ್ರಿ, ಅಲ್ಲಿಗಂತೂ ಹೋಗೋಕ್ಕಾಗಿಲ್ಲ, ಯಾಕಂದರೆ ಚೆನ್ನಾಗಿಲ್ಲ. ಏನು ಗೊತ್ತಾ, ನಮ್ಮ ಇದು ಹಿಂಗೆ ಹೇಳ್ತೀನಿ ಅಂತಲ್ಲ, ಗೌರ್ಮೆಂಟು ಈ ಪ್ರೇಕ್ಷಣೀಯ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ರಿ, ಯಾಕಂದರೆ ಹಾಳಾಗತ್ತೆ, ಅದಕ್ಕೋಸ್ಕರ. ಅಣ್ಣ ಇದೇ ಊರಲ್ಲ ನೀವು? ಯಾಕಪ್ಪ? ಅಲ್ಲ ರೋಡ್ ಹಿಂಗೈತಲ್ಲ ಅಣ್ಣ, ಅದಕ್ಕೆ. ಅಲ್ಲ ಕೆಳಗಡೆ ಬೈಕ್ ಹೋಗಲ್ವ ಅಂತ. ಅಲ್ಲ ಹೋಗುತ್ತೆ ಪಾಪ, ನಡ್ಕೊಂಡು ಹೋಗೋರು ಅವರೆಲ್ಲ ಹೆಂಗೆ ಹೋಗ್ತಾರಂತ. ಫುಲ್ ಅರ್ಲಾಗೈತಲ್ಲ ಅಂತ ಅದಕ್ಕೆ ಕೇಳಿದ್ದು, ಫುಲ್ ಅರ್ಲಾಗೈತಲ್ಲ ಅಂತ. ಯಾರು ಮಾಡಿಸಿಲ್ವ ಅಂತ. ಹಾಂ, ವಿಡಿಯೋ ಮಾಡ್ತೇನೆ, ಯೂಟ್ಯೂಬರ್ ನಾವು, ಅದಕ್ಕೆ. ಅಣ್ಣ ಬೆಟ್ಟಕ್ಕೆ ಹೋಗೋದಾದ್ರೆ ಹೆಂಗೆ ಹೋಗೋದು? ಹೌದಾ, ಸರಿ ಆಯಿತು. ಇಲ್ಲೇ ನಿಯರ್ ಬೈ ಲೋಕಲ್ಸ್ ಅಂತೆ, ಇಲ್ಲಿ ನಡ್ಕೊಂಡು ಹೋಗ್ಬೋದು. ಬೈಕ್ ಹೋಗುತ್ತೆ ಅಂತ ಹೇಳಿದ್ರು, ಬಟ್ ಹೋಗೋದು ಕಷ್ಟ. ಸರ್ಚ್ ಮಾಡಿ. ಓಕೆ, ಅದೇ ಇಲ್ಲಿ ಹೋಗ್ಬೋದು ಅಂತ ಹೇಳಿದ್ರು, ಬಟ್ ಹೋಗೋದಕ್ಕೆ ಸಖತ್ ಕಷ್ಟ ಇದೆ, ಅದಕ್ಕೋಸ್ಕರ. ನಮಗೆ ಕೊನೆಗೂ ಬೆಟ್ಟಕ್ಕೆ ಹೋಗೋ ದಾರಿ ಸಿಕ್ಕಿಲ್ಲ. ಹಾಗಾಗಿ ನಾವು ಇವಾಗ ಇಲ್ಲೊಂದು ಜಾಗದ ಹತ್ರ ಬಂದಿದ್ದೀವಿ. ಒಂದು ನಿಮಿಷ, ಇಲ್ಲಿ ಕಾಣಿಸ್ತಾ ಇದಲ್ವಾ, ಇದು ಮೋಸ್ಟ್ಲಿ ನಿಜಗಲ್ ಊರಿಗೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಶ್ರೀ ಭದ್ರಕಾಳಮ್ಮ ದೇವಿ ಮತ್ತು ದಕ್ಷಭದ್ರ ಸ್ವಾಮಿ ಬ್ರಹ್ಮಸ್ವಾಮಿ ಇದೆ. ನೋಡೋಣ, ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ಅಂತ ಇದೆ, ಹಳೆ ನಿಜಗಲ್ಲು. ಈ ರೋಡಲ್ಲಿ ಹೋಗ್ತೀವಿ, ಮ್ಯಾಪ್ ಇಲ್ಲ ಏನಿಲ್ಲ. ಹೋಗಿ ಏನಾದರೂ ಸಿಕ್ಕಿದ್ರೆ ತೋರಿಸ್ತೀನಿ, ಸಿಕ್ಕಿಲ್ಲ ಅಂದರೆ ವಾಪಸ್ ಮನೆಗೆ ಹೋಗ್ತೀವಿ ಅಷ್ಟೇ, ಏನು ಮಾಡೋಕ್ಕೂ ಬರೋಲ್ಲ. ಸ್ನೇಹಿತರೆ ಇಲ್ಲಿ ಜನರು ಇದ್ದಾರೆ,
ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ಅಂತೇಳಿ ಬರೆದಿದ್ದಾರೆ, ನೆಲಮಂಗಲ ತಾಲೂಕು ಇದೆಲ್ಲ. ಇವಾಗ ನಮಗೊಂದು ಸುಮಾರಿಗೆ ಒಂದು ಇದಿಷ್ಟು ಸಿಕ್ತು. ಇವಾಗ ಲಾಸ್ಟ್ ಬೆಟ್ಟ ಅಂತೂ ಹತ್ತಕ್ಕಾಗಿಲ್ಲ ಅಲ್ಲಿ. ಈಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಾವು ಚೆಕ್ ಮಾಡೋಣ ಆಯಿತಾ, ದೇವಸ್ಥಾನ ಹೆಂಗಿದೆ ಅಂತೇಳಿ. ಅಷ್ಟೇ ಅಲ್ಲದೆ ಇವಾಗ ಈ ದೇವಸ್ಥಾನ ಆಯಿತಾ, ಇಲ್ಲೊಂದು ಬೋರ್ಡ್ ಇದೆ, ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಹಳೆ ನಿಜಗಲ್ಲು ಅಂತೇಳಿ ಇಲ್ಲೊಂದು ಬೋರ್ಡ್ ಇದೆ. ಏನು ಅಂತೇಳಿ ಇವಾಗ ಬನ್ನಿ ಹೋಗೋಣ ಒಳಗಡೆ, ದೇವ್ರನ್ನ ಒಂದು ಸಲ ನಾವು ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಲ್ಲಿ ಹೋಗಿ, ಸರಿನಾ? ಈ ಥರ ಇದೆ, ಕೊನೆಗೂ ಸಿಕ್ತು. ಇದೇ ಬೇರೆ ಅದೇ ಬೇರೆ ಬೆಟ್ಟ ಅನಿಸುತ್ತೆ. ಎಂತ ಐತೆ ಕಾಲು ಸ್ನೇಹಿತರೆ, ಫೈನಲಿ ಸಿಕ್ಕಿದೆ ಪ್ಲೇಸು. ಇವಾಗ ಮೇಲ್ಗಡೆ ಇಬ್ಬರು ಹೋಗ್ತಾಯಿದ್ದೀವಿ ಮೆಟ್ಲತ್ತಿ. ಸುಮಾರು ಮೇಲೆ ಎತ್ತರದವರೆಗೂ ಇದೆ, ಸಣ್ಣ ಸಣ್ಣ ಕೋತಿಗಳು ಮಂಗಗಳು ಇದ್ದಾವೆ. ಅಟ್ಯಾಕ್ ಮಾಡ್ದೆ ಹೋದರೆ ಸಾಕು. ಬರೀ ನಿಮ್ಮನ್ನೇ ಅಟ್ಯಾಕ್ ಮಾಡಿ ನನ್ನ ಎಂತ ಅಟ್ಯಾಕ್ ಮಾಡ್ತಾವೆ? ಮಂಗ ಇದ್ದಂಗೆ ಇದ್ದೀನಿ, ನಿನ್ನ ಅಟ್ಯಾಕ್ ಮಾಡ್ತಾವೆ, ನನ್ನ ಅಲ್ಲ. ಅದಕ್ಕೆ ಮಂಗಲ್ಲ ನಾನು ಹತ್ರ ಫ್ರೆಂಡು, ನನ್ನ ಅಟ್ಯಾಕ್ ಮಾಡಲ್ಲ. ನೀವು ಮನುಷ್ಯ ಅಲ್ಲ, ನಿಮ್ಮನ್ನ ಅಟ್ಯಾಕ್. ನೋಡೋಣ ಬಾ. ಇಲ್ಲಿರೋ ಜನರು ಹೇಳಿದ್ರು ಒಂದೆರಡು ಇಟ್ಕೆ ತೊಗೊಂಡು ಹೋಗ್ರಿ ಅಂತ ಹೇಳಿ. ಮೇಲಿರೋರೇನೋ ಕೊಂಡ ಕಟ್ತಾ ಇದ್ದಾರಂತೆ, ಅದಕ್ಕೆ ಹೋಮಕುಂಡ. ಅದನ್ನ ಇವಾಗ ಅದಕ್ಕೆ ನಾನು ಒಂದು ಇಟ್ಕೆ ತೊಗೊತೀನಿ. ಬರೀ ಇಟ್ಕೆ ತೊಗೊಂಡು ಹೋಗೋಣ. ಇನ್ನೊಂದು ಇಟ್ಕೊಂತೀಯಾ? ಆಗಲ್ಲ, ನಾನು ಸ್ನೇಹಿತರೆ 2 ಇಟ್ಕೊತೀನಿ. 2 ಇಟ್ಕೆ ಇಟ್ಕೊಂಡ್ರೆ ವೀಡಿಯೋ ಮಾಡೋಕ್ಕಾಗಲ್ಲ, ಮೇಲೆ ಹೋಗಿ ಇದನ್ನ ಕೊಟ್ಟು ವೀಡಿಯೋ ಮಾಡ್ತೀನಿ ತಡ್ರಿ. ಸ್ನೇಹಿತರೆ, ಇಲ್ಲೇ ಹೊಂಡ ಕಡೆ ಮಾಡ್ತಾ ಇರೋದು. ಇಲ್ಲಿ ನಾವು ಇವಾಗ ತಂದು ಹಾಕಿದ್ದೀವಿ. ಬಸವಣ್ಣ ಇದೆ ನೋಡಿರಿ, ಈ ಥರ ಇದೆ ಪ್ಲೇಸು. ಪಾಕಶಾಲೆ ನಿತ್ಯ ದಾಸೋಹ ಇರುತ್ತಂತೆ, ಒಂಥರ ಚೆನ್ನಾಗಿದೆ. ಅಲ್ಲಿ ಕೆಳಗಡೆ ತಣ್ಣಗಿರುತ್ತೆ. ಮರಳ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆ ನೋಡಿರಿ. ಪೂರ್ತಿ ಇದೆಲ್ಲ ಕಲ್ಲಿಂದು. ಅಲ್ಲಿ ಮೇಯ್ನ್ ಗರ್ಭಗುಡಿ ಒಳಗೆ ನಮ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಮರಳು ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ ಹೊರಗಡೆ ದೇವರು ಇದಿದೆ. ಏನು ಗೊತ್ತಾ, ಇಲ್ಲಿ ಇದೆಲ್ಲ ಟೈಲ್ಸ್ ಹಾಕಿದ್ದಾರೆ ಅನ್ಕೊಂಬಿಡ್ರಿ. ಮೇಲ್ಛಾವಣಿ ಮಾತ್ರ ಅಷ್ಟು ಪೂರ್ತಿ ಒಂದೇ ಬಂಡೆ ಕಲ್ಲಿಂದ ಮಾಡಿರೋದು. ಮೇಲ್ಛಾವಣಿ ಅಷ್ಟು ಕಲ್ಲಿಂದೆ, ಅಲ್ಲೂ ಆಗಿರ್ಬೋದು ಇಲ್ಲೂ ಆಗಿರ್ಬೋದು. ದೇವ್ರು ಯಾವ ಥರ ಇದೆ ನೋಡಿರಿ. ತುಂಬ ಅಂದರೆ ತುಂಬ ಸುಂದರವಾಗಿದೆ, ಅದ್ಭುತವಾಗಿದೆ. ತುಂಬ ಜನ ಇದ್ದಾರೆ. ಒಂದೇ ಬಂಡೆಯಿಂದ ಮಾಡಿರೋಂಥ ದೇವಸ್ಥಾನ ಇದು, ಮರಳ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಇಲ್ಲಾದರೆ ಅಲ್ಲಿ ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ಇದೆ. ಅಲ್ಲಿ ಮೇಯ್ನ್ ದೇವ್ರು ಸಖತ್ ಅಂದರೆ ಸಖತ್ ದೊಡ್ಡದಾಗಿದೆ. ವೀರಭದ್ರೇಶ್ವರ ಸ್ವಾಮಿ ಸಖತ್ ದೊಡ್ಡದಾಗಿ ಒಂದೇ ಶಿಲೆಯಲ್ಲೇ ಕತ್ತಿದ್ದಾರೆ. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದೇವ್ರು ನೋಡ್ತಿದ್ದಂಗೆ ಮನಸ್ಸಲ್ಲಿ ಏನೋ ಒಂಥರ ಫೀಲ್ ಬರುತ್ತಲ್ಲ, ಆ ಥರ. ತುಂಬ ಜನ ಬಂದಿದ್ದಾರೆ. ಇಲ್ಲಿ ಕೂಡ ತಲೆ ಕೂದಲನ್ನ ಕಟ್ ಮಾಡಿಸ್ತಾರೆ ಅನಿಸುತ್ತೆ. ಕೆಳಗಡೆ ಒಬ್ಬರು ತಲೆ ಕೂದಲು ಚಿಕ್ಕ ಮಗುದು ಕಟ್ ಮಾಡಿಸ್ತಾ ಇದ್ರು. ನಾನು ಮಾತಾಡೋದು ಕೇಳುತ್ತೆ ಎಲ್ಲ ಗೊತ್ತಿಲ್ಲ. ವೀರಭದ್ರ ಸ್ವಾಮಿ ಮಾತ್ರ ಸಖತ್ತಾಗಿ ಕೆತ್ತಾರಲ್ಲ, ಸೂಪರ್ ಅಂದರೆ ಸೂಪರಾಗಿ ಬಂದಿದ್ದಾರೆ. ಹೋಗಿ ನಾವು ಹೊರಗಡೆ ದೇವ್ರ ದರ್ಶನ ಮಾಡ್ಕೊಂಬಂದರೆ ಇಲ್ಲಿ ನಾಗದೇವತೆ ಸನ್ನಿಧಿ ಕೂಡ ಇದೆ ನೋಡಿರಿ, ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ತಲೆ ಕೂದಲು ಕೂಡ ತೆಗಿಸ್ತಾರೆ. ಈ ಥರ ಇದೆ ಶ್ರೀ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ನೋಡಿರಿ ಹೆಂಗೆ ನಮ್ಮ ರಾಯರು ಬಾಳೆಹಣ್ಣು ತಿಂತಾಯಿದ್ದಾರೆ, ನೋಡಿದ್ರೆ ಹೊಡಿತಾರೆ ನೋಡಿ. ಚಿಕ್ಕ ಮಗುದು ಅಲ್ಲೊಂದು ತಲೆ ಕೂದಲು ತೆಗ್ಸಾಗಿದೆ. ಇಲ್ಲಿ ಇವಾಗ ದೊಡ್ಡವ್ರನ್ನ ತಲೆ ಕೂದಲನ್ನ ತೆಗಿಸ್ತಾ ಇದ್ದಾರೆ. ನಾವು ಕೂಡ ತೆಗಿಸ್ತೀವಲ್ಲ ಆ ಥರ ತಲೆ ಕೂದಲನ್ನ ತೆಗಿಸ್ತಾ ಇದ್ದಾರೆ ನೋಡಿರಿ. ಹೊಡೆದಾಟ ನಡೀತೈತಿ ಮಂಗದ್ದು. ನಾನಿನ್ನು ಹೋಗದೆ ಯಾಕೆ ನಿಂತಿದ್ದೀನಿ ಅಂತ ಅಂದರೆ, ನೋಡಿರಿ ಗ್ಯಾಂಗ್ಸ್ಟರ್ಸ್ಗಳಿದ್ದಾರೆ ಇಲ್ಲೇ. ಈ ಗ್ಯಾಂಗ್ಸ್ಟರ್ಸ್ಗಳನ್ನ ದಾಟಕ್ಕೆ ಭಯ ಆಗತ್ತೆ, ಅದಕ್ಕೆ ನೋಡಿರಿ ಹಿಂಗಿದೆ. ಇಲ್ಲಿ ಚಿಕ್ಕ ಇದಿದೆಯಲ್ಲ ಮಗುದು ತೆಗಿಸ್ತಾ ಇದ್ದಾರೆ, ಚೌಳ ಆಗಿರೋದು. ನಮ್ಮ ಕಡೆ ನಾವು ಚೌಳ ಅಂತೀವಿ, ಇವ್ರ ಕಡೆ ಏನಂತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಲೆ ಕೂದಲು ತೆಗಿಸ್ತಾ ಇರೋದು, ಅದಕ್ಕೆ ಅಳ್ತೈತಿ ಆ ಪಾಪು ಇದ್ದಿದ್ದು. ಅಲ್ಲೇ ಮನಸ ನೋಡ್ರಿ, ಇಲ್ಲಿ ಮಂಗ ಕುಂತೈತಿ. ಇಲ್ಲಿ ಒಂದು ಮಂಗ ಇದೆ, ಇಲ್ಲಿ ಒಂದು ಮಂಗ ಇದೆ, ಹಾರೋತದು. ಈ ಮಂಗನೂ ಹಾರೋಕ್ಕೆ ರೆಡಿ ಆಗ್ತೈತಿ. ಸಣ್ಣದಂದರೆ ಸಣ್ಣದೊಂದು ಮರಿ ಇದೆ, ಸಣ್ಣ ಮರಿ ನೋಡ್ರಿ. ನಮ್ಗೆ ಇವಾಗ ಧೈರ್ಯಕ್ಕೆ ಅಂತೇಳಿ ಇಲ್ಲಿ ಇಷ್ಟು ಜನ ಕರ್ಕೊಂಬಂದೀವಿ ಇವಾಗ. ಅಂದರೆ ಅವ್ರಿಗೂ ಗೊತ್ತಿಲ್ಲ, ಅಡ್ಗಟ್ತೀವಿ ನೋಡ್ರಿ, ದಾರಿಗೆ ಅಡ್ಡ ಬಂದು ಈಗ ಹಿಡಿತಾವೆ. ಈಗ ಬಂದಂತಹ ಭಕ್ತಾದಿಗಳು ಸೇವೆ ಮಾಡ್ತಾಯಿದ್ದಾರೆ. 2 ಇಡ್ಕೆನ ದೇವರಿಗೆ ಅಲ್ಲಿಂದ ತಂದು ಕೊಟ್ಟು ಸೇವೆ ಮಾಡ್ತಾಯಿದ್ದಾರೆ. ನಾವು ಕೂಡ 2 ತಗೊಂಡು ಹೋಗಿದ್ವಿ, ಆವಾಗಲೇ ನಿಮ್ಗೆ ಹೇಳಿದ್ವಿ. ಯಾಕೆಂದರೆ ಪಾಪ ಇಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಅಂತ ಹೇಳಿ. ಈಗ ನೋಡಿ, ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಇಡ್ಕೆ ಇಟ್ಕೊಂಡಿದ್ದಕ್ಕೆ ನಿಮಗೆ ಇಲ್ಲಿರೋಂಥ ಗಣಪತಿ ದೇವ್ರನ್ನ ತೋರಿಸಿರಲಿಲ್ಲ. ಬರ್ರಿ, ಗಜಮುಖ ಗಜಾನನ ಫಸ್ಟ್ ನಂಬರ್ 1 ದೇವ್ರು ಇಲ್ಲಿದೆ. ನಂಬರ್ 1 ಅಂದರೆ ಫಸ್ಟ್ ಪೂಜೆ ಇದಕ್ಕೆ ಅಲ್ವಾ, ಅದಕ್ಕೆ ಜಾಲರಿ ಹಾಕಿದ್ದಾರೆ, ಕಾಣಿಸ್ತಾ ಇರಲ್ಲ ನಿಮಗೆ. ಇದು ಗಣಪತಿ. ಇದು ಕೂಡ ಒಂದೇ ಕಲ್ಲಲ್ಲೇ ಕೆತ್ತಿದಂಗೆ ಕಾಣುತ್ತೆ, ದೊಡ್ಡಕ್ಕಿದೆ. ದೇವ್ರ ದರ್ಶನ ಎಲ್ಲ ಮುಗೀತು. ಇಲ್ಲಿ ನೋಡ್ರಿ ತುಂಬ ಜನ ಬರ್ತಾ ಇರ್ತಾರೆ, ಇನ್ನೂ ಬರ್ತಾನೆ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತ ಕಾಣುತ್ತೆ. ಇದು ಬಂದ್ಬಿಟ್ಟು ದೇವಸ್ಥಾನ, ದೇವರು ಅಲ್ಲೊಂದಿದೆ. ಬಟ್ ಅಲ್ಲಿ ಈಗ ಯಾರು ಹೋಗ್ತಾ ಇಲ್ಲ, ಕೋಡಿ ಸಿದ್ದೇಶ್ವರ ಅಂತ ಹೇಳಿದೆ. ನಮಗೂ ಹೋಗೋಕೆ ಅಷ್ಟೊಂದು ಧೈರ್ಯ ಇಲ್ಲ. ಅದಕ್ಕೆ ನಾವಿವಾಗ ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀವಿ. ಸುತ್ತಮುತ್ತ ವಾತಾವರಣ ಅಂತೂ ಸೂಪರಾಗಿದೆ. ಲೈಟಾಗಿ ಒಂದು ಮಳೆ ಬಂತು ಅಂದರೆ ಸ್ವರ್ಗದ ಥರ ಕಾಣುತ್ತೆ ಅಂತ ಅನಿಸುತ್ತೆ ಅಂತ ತಿಳ್ಕೊಂಡು ನಾವು ಬಂದ್ವಿ. ಬಟ್ ಬಂದಿದ್ದಕ್ಕೆ ಇಲ್ಲಿ ಪ್ಲೇಸ್ಗಳಿಗೆ, ಈ ಥರ ಜನ ಹೋಗದೆ ಇರೋ ಪ್ಲೇಸ್ಗಳಿಗೆ ನಾವು ಯಾಕೆ ಹೋಗಲ್ಲ ಅಂತಂದರೆ, ನಮ್ಮೂರು ಬಂದ್ಬಿಟ್ಟು ಶಿವಮೊಗ್ಗ. ಅಲ್ಲಿ ಆದರೆ ನಮ್ಗೆ ಎಲ್ಲ ಕಡೆ ಗೊತ್ತಿರುತ್ತೆ.
ಎಲ್ಲಿ ಹೋದ್ರೆ ಹೆಂಗೆ ಹೌದು. ಬರ್ಬೋದು ಏನು ಅಂತ ಜನನೂ ಗೊತ್ತಿರ್ತಾರೆ ಜನರ ಬಗ್ಗೆ. ಬಟ್ ಇಲ್ಲಿ ಯಾರೂ ಗೊತ್ತಿರಲ್ಲ, ಪ್ಲೇಸ್ ಹೆಂಗಿರ್ತವೆ ಅಂತ ಗೊತ್ತಿರಲ್ಲ. ಸೊ ರಿಸ್ಕ್ ತಗೊಳೋದಕ್ಕಿಂತ ನಮ್ಮ ಸೇಫ್ಟಿಲಿ ನಾವಿರೋದು ಮುಖ್ಯ. ಶಾಂತಿಯುತವಾಗಿದೆ ಜಾಗ ಮಾತ್ರ ಇದು. ಬರ್ರಿ. ಇಲ್ಲ ನೋಡಿಲ್ಲ, ಹೋಗಿಲ್ಲ. ಯಾಕೆ ಯಾಕೆ ಹೌದಾ? ಸ್ನೇಹಿತರೆ, ಇಲ್ಲೊಬ್ರು ಸ್ಥಳೀಯರು ಹೇಳಿದ್ರು ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆಯಲ್ವಾ, ಹಿಂಗಾರ್ಸ ಬೈಕ್ ತೊಗೊಂಡು ಹೋಗ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ರು. ಈಗ ಮತ್ತು ಅವ್ರು ಹೇಳಿದ ಮೇಲೆ ನಾವು ಹೋಗಿಲ್ಲ ಅಂದರೆ ಸರಿಯಾಗಲ್ಲ. ಬರ್ರಿ, ಇದೇ ದಾರಿ ಅಂತೆ, ನನ್ನ ಬೈಕ್ ಇಲ್ಲೇ ಇದೆ. ಇವಾಗ ಈ ದಾರಿಯಲ್ಲಿ ಈ ಜಾಗಕ್ಕೆ ಹೋಗಿ ನೋಡ್ಕೊಂಬರೋಣ. ಕೇಳಿದೆ ನಾನು ಅವರಿಗೆ, ಅಲ್ಲಿ ಜನ ಇರ್ತಾರ ಇಲ್ವಾ ಅಂತೇಳಿ. ಜನ ಇರ್ತಾರೆ, ಏನು ತೊಂದರೆ ಇಲ್ಲ, ಜನ ಇಲ್ಲ ಅಂದರೂ ಹೋಗ್ಬೋದು ಅಂದರು. ಬರ್ರಿ ನೋಡೋಣ, ಹೋಗೋಣ. ಸ್ಥಳೀಯರು ಹೇಳಿದ್ರು ಅಂತೇಳಿ ನಾನು ಇಲ್ಲಿವರೆಗೂ ಬಂದೆ. ಇಲ್ಲೆಲ್ಲ ತೋಟ ಕಾಣಿಸ್ತಾ ಇದೆ ನೋಡಿ. ಆಹಾ, ತೋಟದ ಪಕ್ಕನೇ ಸಖತ್ತಾಗಿರೋಂಥ ಒಂದು ಸಣ್ಣ ಕೆರೆ ಇದೆ. ಸಣ್ಣದಂದರೆ ಏನು ಸಣ್ಣದಲ್ಲ, ದೊಡ್ಡಕ್ಕೆ ಇದೆ. ಇಲ್ಲೇ ಇದೆ ದೇವಸ್ಥಾನ, ಶ್ರೀ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತ ಹೇಳಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನನ್ನ ಪ್ರಕಾರ ಕೋಡಿ ಸಿದ್ದೇಶ್ವರ ಅಂತ ಯಾಕೆ ಬಂತು ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲಿ ಕೋಡಿ ಇದೆಯಲ್ಲ, ಇಲ್ಲೆಲ್ಲ ನೋಡಿರಿ, ಬೈಕ್ ನಾನು ಇಲ್ಲೇ ನಿಲ್ಸಿದ್ದೀನಿ, ಬೈಕ್ನ ಇವಳು ಇಲ್ಲೇ ನಿಂತಾಳೆ, ಅದಕ್ಕೋಸ್ಕರ ಇರ್ಬೋದೇನೋ ಅಂತ ಅಂದ್ಕೊಂಡೆ ನಾನು. ಗೊತ್ತಿಲ್ಲ, ಇಷ್ಟು ದೂರ ಬಂದಿದ್ದೀವಿ. ಇವಾಗ ಬನ್ನಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲೇ ಇದೆ ದೇವಾಲಯ. ಇಲ್ಲೂ ಅಷ್ಟೇ ಒಂದೇ ಒಂದು ಬಂಡೆನ ಕೆತ್ಬಿಟ್ಟು ಮಾಡಿದ್ದಾರೆ ನೋಡಿ ದೇವಸ್ಥಾನನ. ದೇವಾಲಯ ಅಂದರೆ ದೇವರಿದೆ. ಸ್ನೇಹಿತರೆ, ಈ ಜಾಗ ಅಂತೂ ಸಖತ್ ಪ್ರಶಾಂತವಾಗೈತಿ. ಅದರಲ್ಲೂ ಅರಳಿ ಮರ ಅಲ್ಲ ಗೋಣಿಕಾಯಿ ಮರ ಅಲ್ಲ, ಎಂಥ ಮರನೇ. ಈ ಮರ ಇರೋದಕ್ಕೆ ತಣ್ಣಗೆ ಅನಿಸ್ತವೆ. ಒಂದು 5 ನಿಮಿಷ ಕೂತ್ಕೊಂಡ್ರೆ ಸ್ವರ್ಗ ತಣ್ಣಗೆ ಅನಿಸ್ತಿದೆ. ಆ ಮರ ಬಿಟ್ಟು ಹೊರಗಡೆ ಬಂದರೆ ಫುಲ್ ಬಿಸಿಲು. ಹಾಗೇನೆ ಸುತ್ತ ವ್ಯೂ ಎಲ್ಲ ಸಖತ್ತಾಗೈತಿ. ಇಲ್ಲೆಲ್ಲ ನೋಡ್ಕೊಳ್ರಿ, ವ್ಯೂ ತುಂಬ ಚೆನ್ನಾಗೈತಿ. ಈ ಕಡೆ ತೋಟ ಐತಿ, ಈ ಕಡೆ ಸೈಡ್ ಕೆರೆ ಐತಿ, ಮೆಟ್ಲು ಇಲ್ಲಿ ಕೆಳಗಡೆ ಇದೆ. ಒಂಥರ ಚೆನ್ನಾಗೈತೆ, ಪ್ರಶಾಂತವಾಗಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲೆಲ್ಲ ಜಾತ್ರೆ ಎಲ್ಲ ನಡೆಯುತ್ತಲ್ಲ, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ, ಒಂದು ಊಹೆ. ನೋಡ್ಕೊಳ್ರಿ ಯಾವ ಥರ ವ್ಯೂ ಇದೆ ಅಂತ ಹೇಳಿ. ಇಲ್ಲಿ ಚೆನ್ನಾಗಿದೆ. ಈ ಕೆರೆ ಹತ್ರ ಇಲ್ಲೊಂದು ಏನಾದರೂ ತಂಪ್ಲಿತ್ತು ಅಂದರೆ ಸಂಜೆ ಹೊತ್ತು ಕೂತ್ಕೊಂಡು ಈ ಕೆರೆನ ನೋಡ್ತಾ ಇದ್ದರೆ, ಅದೊಂದು ಕವಿ ಹೇಳ್ತಾರಲ್ಲ ನಮ್ಮ ಕಡೆ ಮಲೆನಾಡಿನ ಭಾಗಗಳ ಕವಿ ಆದಂತಹ ಕುವೆಂಪು ಅವರು, ಅಥವಾ ಯಾರು ಅಂತ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಕುವೆಂಪು ಅವರೇ ಅಂತ ಅನಿಸುತ್ತೆ ನನಗೆ. ಮೇಲ್ಗಡೆ ಇರೋ ರವಿ ಎಲ್ಲೋದ, ಇಲ್ಲಿ ರವಿ ಕಾಣೋದನ್ನು ಕವಿ ಕಂಡ ಅಂತೇಳಿ. ಅಂದರೆ ಸೂರ್ಯನೇ ನೋಡೋಕ್ಕಾಗದೆ ಹೋದದನ್ನ ಕವಿ ನೋಡ್ತಾನೆ ಅಂತ ಹೇಳಿ. ಸೂರ್ಯ ಎಲ್ಲ ಕಡೆ ಬೆಳಕು ಚೆಲ್ತಾನೆ, ಪ್ರತಿಯೊಂದು ಕಡೆನೂ ಕಾಣಿಸುತ್ತೆ. ಅವನಿಗೆ ಕಾಣದೇ ಇರೋ ಜಾಗನೇ ಇಲ್ಲ, ಸೂರ್ಯ ಹೋಗದೇ ಇರೋ ಜಾಗನೇ ಇಲ್ಲ, ಅಂದರೆ ಬೆಳಕು ಹೋಗದೇ ಇರೋ ಜಾಗನೇ ಇಲ್ಲ. ಆದರೂ ಕೂಡ ಸೂರ್ಯನಿಗಿನ್ನ ಚೆನ್ನಾಗಿ ಕವಿ ವರ್ಣನೆ ಮಾಡ್ತಾನೆ ಅಂತ ಹೇಳ್ತಾರೆ ಸಖತ್ತಾಗಿ. ಯಾಕಂದರೆ ಮಲೆನಾಡಿನ ಗುಡ್ಡ ಭಾಗಗಳನ್ನ ನೋಡಿದಾಗ ಕವಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಈ ಜಾಗ ನೋಡಿರಿ, ಗುಡ್ಡ ಬೆಟ್ಟ ಸಖತ್ತಾಗಿದೆ, ಮೋಡ, ಈ ಥರ ಕೆರೆ ಒಂಥರ ಚೆನ್ನಾಗಿದೆ. ಬರ್ರಿ ಇವಾಗ ಇದನ್ನ ನೋಡಿದ್ದೀವಿ, ಆ ಕಡೆ ಹೋಗೋಣ.